ಆಗ್ತಾ ಇದೆ. ಒಕ್ಕಲಿಗ ಲಿಂಗಾಯತ ಶಾಸಕರು ರಾಜೀನಾಮೆ ಕೊಡುವ ಧಮಕಿ ಹಾಕ್ತಿದ್ದಾರೆ. ಶಾಮನೂರು ಶಿವಶಂಕರಪ್ಪ ಅವರಂತೂ ಅದ್ ಹೇಗೆ ಅಧಿಕಾರ ಮಾಡ್ತಿರೋ ನಮ್ಮನ್ನ ಎದುರಾಕೊಂಡು ನೋಡೇ ಬಿಡ್ತೀವಿ ಅಂತ ಸವಾಲ್ ಕೂಡ ಹಾಕಿದ್ದಾರೆ. ಏನೆಲ್ಲ ಆಗಿದೆ ಬನ್ನಿ ನೋಡೋಣ. ಜಾತಿ ಗಣತಿ ಆಸೆಗೆ ಸರ್ಕಾರವೇ ಪತನವಾಗುತ್ತಾ? ಒಕ್ಕಲಿಗ ಲಿಂಗಾಯತರು ರಾಜೀನಾಮೆ ಕೊಡ್ತಾರಾ? ರಾಜ್ಯದಲ್ಲಿ ಜಾತಿ ಜನಗಣತಿಯ ಕಿಚ್ಚು ಜೋರಾಗಿದೆ. ಕೆಲ ಸಮುದಾಯಗಳು ವರದಿ ವಿರುದ್ಧ ಕೆಂಡ ಕಾರ್ತಿವೆ. ಅವೈಜ್ಞಾನಿಕ ವರದಿ ಎಂದು ಶರ ಬರೆದಿವೆ. ಸರಿಯಾದ ಜಾತಿ ಜನಗಣತಿ ನಡೆಯದಿದ್ರೆ ಒಕ್ಕಲಿಗರು ಹಾಗೂ ಲಿಂಗಾಯತರು ಉಗ್ರ ಹೋರಾಟದ ಎಚ್ಚರಿಕೆ ನೀಡಿದ್ದಾರೆ. ಇದರ ಮಧ್ಯೆ ಒಕ್ಕಲಿಗ ಲಿಂಗಾಯತ ಶಾಸಕರು ರಾಜೀನಾಮೆ ಕೊಡಬೇಕು ಅಂತ ಆಗ್ರಹ ಕೂಡ ಹೆಚ್ಚಾಗಿದೆ. ಲಿಂಗಾಯತರು ಲೀಡರ್ ಯಾರು ಕರೆದ್ರು? ಇವ್ರು ಯಾವ ನೈತಿಕತೆ ಇದೆ? ಮುಖ್ಯಮಂತ್ರಿ ಏನ್ 7 ಜನ ಮಂತ್ರಿಗಳು ಏನಿದ್ದಾರೆ ಇವತ್ತು ಲಿಂಗಾಯತ ಮಂತ್ರಿಗಳು ರಾಜೀನಾಮೆ ಕೊಡಬೇಕು. ಎಲ್ಲಾರು ಒಬ್ರು ಕರೆದಿದಾರ, ಕರೆದು ಏನಾರು ಚರ್ಚೆ ಮಾಡಿದಾರ? ಶಾಸಕರನ್ನ ಏನಪ್ಪ ಎಂತಪ್ಪ ಅಂತ ಮಾಡಿದಾರ? ಈಶ್ವರ್ ಖಂಡ್ರವ್ರಿಗೆ ಫೋನ್ ಮಾಡಿದೆ, ಫೋನ್ ರಿಸೀವ್ ಮಾಡಲಿಲ್ಲ. ಇವ್ರನ್ನೆಲ್ಲ ನಂಬ್ಕೊಂಡು ಯಾವ ರೀತಿ ರಾಜಕೀಯ ಮಾಡಬೇಕು? ಸಿದ್ದರಾಮಯ್ಯ ನಮ್ಮನ್ನು ಎದುರು ಹಾಕಿಕೊಳ್ಳಬೇಡಿ. ಒಕ್ಕಲಿಗ ಲಿಂಗಾಯತರಿಲ್ಲದೆ ಸರ್ಕಾರ ನಡೆಸುತ್ತೀರಾ? ಮೇಜರ್ ಕಮ್ಯುನಿಟಿಗಳು ಇರೋ ಸ್ಟೇಟ್ ಕರ್ನಾಟಕದಾಗ ವೀರ್ ಸೈಡ್ ಫಸ್ಟ್ ಸೆಕೆಂಡ್ ಒಕ್ಕಲಿಗರು ಗೊತ್ತಾಯ್ತಾ? ಇವೆರಡನ್ನ ಎದುರು ಕೈಕೊಂಡು ರಾಜ್ಯ ಬೇರೆ ಮಾಡೋಕ್ಕಾಗತ್ತ? ನೋಡ, ಒಕ್ಕಲಿಗರು ಮತ್ತು ಲಿಂಗಾಯತರೆಲ್ಲ ಸೇರಿ ಹೋರಾಟ ಮಾಡ್ತೀವಿ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಅದೇ ಮತ್ತೆ ಇಬ್ಬರು ಸೇರಿ ಹೇಳಿದ್ನಲ್ಲ, ಅದಕ್ಕೋಸ್ಕರವಾಗಿ ಇಬ್ಬರು ಸೇರಿದ ಮೇಲೆ ಅವ್ರು ರಾಜ್ಯ ಬೇರೆ ಮಾಡೋಕ್ಕಾಗತ್ತ ಅಂತ ನೀವು ಕೇಳಿದೆ. ಸರ್ಕಾರಕ್ಕೆ ಕುತ್ತು ಬರುತ್ತೆ, ಶ್ರೀಗಳ ಎಚ್ಚರಿಕೆ. ವೀರಶೈವ ಲಿಂಗಾಯತರ ಸಂಖ್ಯೆ ಉದ್ದೇಶಪೂರ್ವಕವಾಗಿ ಕಡಿಮೆ ಮಾಡಲಾಗಿದೆ. ಈ ವರದಿ ಜಾರಿಗೆ ಮುಂದಾದರೆ ಸರ್ಕಾರಕ್ಕೆ ಕುತ್ತು ಬರುತ್ತೆ ಎಂದು ರಂಭಾಪುರಿ ಶ್ರೀಗಳು ಎಚ್ಚರಿಕೆ ನೀಡಿದ್ದಾರೆ. ಹಠದಿಂದ ಏನಾದರೂ ಜಾರಿಗೆ ಇದನ್ನ ಮಾಡ್ತೇವೆ ಅನ್ನೋದಾದ್ರೆ ಸರ್ಕಾರಕ್ಕೆ ಕುತ್ತು ತಪ್ಪಿದ್ದಲ್ಲ. ಅದಕ್ಕೆ ಮುಖ್ಯಮಂತ್ರಿಗಳು ಬಹಳ ವಿವೇಚನೆಯಿಂದ ಮುಂದುವರಿಯುವಂತಹ ಅವಶ್ಯಕತೆ ಇದೆ. ಜಾತಿ ಗಣತಿ ವರದಿಗೆ ಕಾಂಗ್ರೆಸ್ ನಾಯಕರ ಜೊತೆಗೆ ಎಲ್ಲಾ ಪಕ್ಷದವರು ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಪ್ರಮುಖವಾಗಿ ಒಕ್ಕಲಿಗ ಹಾಗೂ ಲಿಂಗಾಯತ ಸಮುದಾಯದ ವಿರೋಧಕ್ಕೆ ಕಾರಣವಾಗಿದೆ. ಆದರೂ ಸಿದ್ದರಾಮಯ್ಯ ತಲೆ ಕೆಡಿಸಿಕೊಳ್ಳುತ್ತಿಲ್ಲ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಆಗ್ತಾ ಇದೆ. ಒಕ್ಕಲಿಗ ಲಿಂಗಾಯತ ಶಾಸಕರು ರಾಜೀನಾಮೆ ಕೊಡುವ ಧಮಕಿ ಹಾಕ್ತಿದ್ದಾರೆ. ಶಾಮನೂರು ಶಿವಶಂಕರಪ್ಪ ಅವರಂತೂ ಅದ್ ಹೇಗೆ ಅಧಿಕಾರ ಮಾಡ್ತಿರೋ ನಮ್ಮನ್ನ ಎದುರಾಕೊಂಡು ನೋಡೇ ಬಿಡ್ತೀವಿ ಅಂತ ಸವಾಲ್ ಕೂಡ ಹಾಕಿದ್ದಾರೆ. ಏನೆಲ್ಲ ಆಗಿದೆ ಬನ್ನಿ ನೋಡೋಣ. ಜಾತಿ ಗಣತಿ ಆಸೆಗೆ ಸರ್ಕಾರವೇ ಪತನವಾಗುತ್ತಾ? ಒಕ್ಕಲಿಗ ಲಿಂಗಾಯತರು ರಾಜೀನಾಮೆ ಕೊಡ್ತಾರಾ? ರಾಜ್ಯದಲ್ಲಿ ಜಾತಿ ಜನಗಣತಿಯ ಕಿಚ್ಚು ಜೋರಾಗಿದೆ. ಕೆಲ ಸಮುದಾಯಗಳು ವರದಿ ವಿರುದ್ಧ ಕೆಂಡ ಕಾರ್ತಿವೆ. ಅವೈಜ್ಞಾನಿಕ ವರದಿ ಎಂದು ಶರ ಬರೆದಿವೆ. ಸರಿಯಾದ ಜಾತಿ ಜನಗಣತಿ ನಡೆಯದಿದ್ರೆ ಒಕ್ಕಲಿಗರು ಹಾಗೂ ಲಿಂಗಾಯತರು ಉಗ್ರ ಹೋರಾಟದ ಎಚ್ಚರಿಕೆ ನೀಡಿದ್ದಾರೆ. ಇದರ ಮಧ್ಯೆ ಒಕ್ಕಲಿಗ ಲಿಂಗಾಯತ ಶಾಸಕರು ರಾಜೀನಾಮೆ ಕೊಡಬೇಕು ಅಂತ ಆಗ್ರಹ ಕೂಡ ಹೆಚ್ಚಾಗಿದೆ. ಲಿಂಗಾಯತರು ಲೀಡರ್ ಯಾರು ಕರೆದ್ರು? ಇವ್ರು ಯಾವ ನೈತಿಕತೆ ಇದೆ? ಮುಖ್ಯಮಂತ್ರಿ ಏನ್ 7 ಜನ ಮಂತ್ರಿಗಳು ಏನಿದ್ದಾರೆ ಇವತ್ತು ಲಿಂಗಾಯತ ಮಂತ್ರಿಗಳು ರಾಜೀನಾಮೆ ಕೊಡಬೇಕು. ಎಲ್ಲಾರು ಒಬ್ರು ಕರೆದಿದಾರ, ಕರೆದು ಏನಾರು ಚರ್ಚೆ ಮಾಡಿದಾರ? ಶಾಸಕರನ್ನ ಏನಪ್ಪ ಎಂತಪ್ಪ ಅಂತ ಮಾಡಿದಾರ? ಈಶ್ವರ್ ಖಂಡ್ರವ್ರಿಗೆ ಫೋನ್ ಮಾಡಿದೆ, ಫೋನ್ ರಿಸೀವ್ ಮಾಡಲಿಲ್ಲ. ಇವ್ರನ್ನೆಲ್ಲ ನಂಬ್ಕೊಂಡು ಯಾವ ರೀತಿ ರಾಜಕೀಯ ಮಾಡಬೇಕು? ಸಿದ್ದರಾಮಯ್ಯ ನಮ್ಮನ್ನು ಎದುರು ಹಾಕಿಕೊಳ್ಳಬೇಡಿ. ಒಕ್ಕಲಿಗ ಲಿಂಗಾಯತರಿಲ್ಲದೆ ಸರ್ಕಾರ ನಡೆಸುತ್ತೀರಾ? ಮೇಜರ್ ಕಮ್ಯುನಿಟಿಗಳು ಇರೋ ಸ್ಟೇಟ್ ಕರ್ನಾಟಕದಾಗ ವೀರ್ ಸೈಡ್ ಫಸ್ಟ್ ಸೆಕೆಂಡ್ ಒಕ್ಕಲಿಗರು ಗೊತ್ತಾಯ್ತಾ? ಇವೆರಡನ್ನ ಎದುರು ಕೈಕೊಂಡು ರಾಜ್ಯ ಬೇರೆ ಮಾಡೋಕ್ಕಾಗತ್ತ? ನೋಡ, ಒಕ್ಕಲಿಗರು ಮತ್ತು ಲಿಂಗಾಯತರೆಲ್ಲ ಸೇರಿ ಹೋರಾಟ ಮಾಡ್ತೀವಿ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಅದೇ ಮತ್ತೆ ಇಬ್ಬರು ಸೇರಿ ಹೇಳಿದ್ನಲ್ಲ, ಅದಕ್ಕೋಸ್ಕರವಾಗಿ ಇಬ್ಬರು ಸೇರಿದ ಮೇಲೆ ಅವ್ರು ರಾಜ್ಯ ಬೇರೆ ಮಾಡೋಕ್ಕಾಗತ್ತ ಅಂತ ನೀವು ಕೇಳಿದೆ. ಸರ್ಕಾರಕ್ಕೆ ಕುತ್ತು ಬರುತ್ತೆ, ಶ್ರೀಗಳ ಎಚ್ಚರಿಕೆ. ವೀರಶೈವ ಲಿಂಗಾಯತರ ಸಂಖ್ಯೆ ಉದ್ದೇಶಪೂರ್ವಕವಾಗಿ ಕಡಿಮೆ ಮಾಡಲಾಗಿದೆ. ಈ ವರದಿ ಜಾರಿಗೆ ಮುಂದಾದರೆ ಸರ್ಕಾರಕ್ಕೆ ಕುತ್ತು ಬರುತ್ತೆ ಎಂದು ರಂಭಾಪುರಿ ಶ್ರೀಗಳು ಎಚ್ಚರಿಕೆ ನೀಡಿದ್ದಾರೆ. ಹಠದಿಂದ ಏನಾದರೂ ಜಾರಿಗೆ ಇದನ್ನ ಮಾಡ್ತೇವೆ ಅನ್ನೋದಾದ್ರೆ ಸರ್ಕಾರಕ್ಕೆ ಕುತ್ತು ತಪ್ಪಿದ್ದಲ್ಲ. ಅದಕ್ಕೆ ಮುಖ್ಯಮಂತ್ರಿಗಳು ಬಹಳ ವಿವೇಚನೆಯಿಂದ ಮುಂದುವರಿಯುವಂತಹ ಅವಶ್ಯಕತೆ ಇದೆ.
ಜಾತಿ ಗಣತಿ ವರದಿಗೆ ಕಾಂಗ್ರೆಸ್ ನಾಯಕರ ಜೊತೆಗೆ ಎಲ್ಲಾ ಪಕ್ಷದವರು ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಪ್ರಮುಖವಾಗಿ ಒಕ್ಕಲಿಗ ಹಾಗೂ ಲಿಂಗಾಯತ ಸಮುದಾಯದ ವಿರೋಧಕ್ಕೆ ಕಾರಣವಾಗಿದೆ. ಆದರೂ ಸಿದ್ದರಾಮಯ್ಯ ತಲೆ ಕೆಡಿಸಿಕೊಳ್ಳುತ್ತಿಲ್ಲ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಆಗ್ತಾ ಇದೆ. ಒಕ್ಕಲಿಗ ಲಿಂಗಾಯತ ಶಾಸಕರು ರಾಜೀನಾಮೆ ಕೊಡುವ ಧಮಕಿ ಹಾಕ್ತಿದ್ದಾರೆ. ಶಾಮನೂರು ಶಿವಶಂಕರಪ್ಪ ಅವರಂತೂ ಅದ್ ಹೇಗೆ ಅಧಿಕಾರ ಮಾಡ್ತಿರೋ ನಮ್ಮನ್ನ ಎದುರಾಕೊಂಡು ನೋಡೇ ಬಿಡ್ತೀವಿ ಅಂತ ಸವಾಲ್ ಕೂಡ ಹಾಕಿದ್ದಾರೆ. ಏನೆಲ್ಲ ಆಗಿದೆ ಬನ್ನಿ ನೋಡೋಣ. ಜಾತಿ ಗಣತಿ ಆಸೆಗೆ ಸರ್ಕಾರವೇ ಪತನವಾಗುತ್ತಾ? ಒಕ್ಕಲಿಗ ಲಿಂಗಾಯತರು ರಾಜೀನಾಮೆ ಕೊಡ್ತಾರಾ? ರಾಜ್ಯದಲ್ಲಿ ಜಾತಿ ಜನಗಣತಿಯ ಕಿಚ್ಚು ಜೋರಾಗಿದೆ. ಕೆಲ ಸಮುದಾಯಗಳು ವರದಿ ವಿರುದ್ಧ ಕೆಂಡ ಕಾರ್ತಿವೆ. ಅವೈಜ್ಞಾನಿಕ ವರದಿ ಎಂದು ಶರಾಬರ್ದಿವೆ. ಸರಿಯಾದ ಜಾತಿ ಜನಗಣತಿ ನಡೆಯದಿದ್ದರೆ ಒಕ್ಕಲಿಗರು ಹಾಗೂ ಲಿಂಗಾಯತರು ಉಗ್ರ ಹೋರಾಟದ ಎಚ್ಚರಿಕೆ ನೀಡಿದ್ದಾರೆ. ಇದರ ಮಧ್ಯೆ ಒಕ್ಕಲಿಗ ಲಿಂಗಾಯತ ಶಾಸಕರು ರಾಜೀನಾಮೆ ಕೊಡಬೇಕು ಅಂತ ಆಗ್ರಹ ಕೂಡ ಹೆಚ್ಚಾಗಿದೆ. ಲಿಂಗಾಯತರು ಲೀಡರ್ ಯಾರು ಕರೆದ್ರು? ಇವ್ರು ಯಾವ ನೈತಿಕತೆ ಇದೆ? ಮುಖ್ಯಮಂತ್ರಿ ಏನ್ 7 ಜನ ಮಂತ್ರಿಗಳು ಏನಿದ್ದಾರೆ ಇವತ್ತು ಲಿಂಗಾಯತ ಮಂತ್ರಿಗಳು ರಾಜೀನಾಮೆ ಕೊಡಬೇಕು. ಎಲ್ಲಾರು ಒಬ್ರು ಕರೆದಿದಾರ, ಕರೆದು ಏನಾರು ಚರ್ಚೆ ಮಾಡಿದಾರ, ಶಾಸಕರನ್ನ ಏನಪ್ಪ ಎಂತಪ್ಪ ಅಂತ ಮಾಡಿದಾರ. ಈಶ್ವರ್ ಖಂಡ್ರೆ ಅವ್ರಿಗೆ ಫೋನ್ ಮಾಡಿದೆ, ಫೋನ್ ರಿಸೀವ್ ಮಾಡಲಿಲ್ಲ. ಇವ್ರನ್ನೆಲ್ಲ ನಂಬ್ಕೊಂಡು ಯಾವ ರೀತಿ ರಾಜಕೀಯ ಮಾಡಬೇಕು? ಸಿದ್ದರಾಮಯ್ಯ ನಮ್ಮನ್ನು ಎದುರು ಹಾಕಿಕೊಳ್ಳಬೇಡಿ. ಒಕ್ಕಲಿಗ ಲಿಂಗಾಯತರಿಲ್ಲದೆ ಸರ್ಕಾರ ನಡೆಸುತ್ತೀರಾ? ಮೇಜರ್ ಕಮ್ಯುನಿಟಿಗಳು ಇರೋ ಸ್ಟೇಟ್ ಕರ್ನಾಟಕದಾಗ ವೀರಶೈವರು ಫಸ್ಟ್ ಸೆಕೆಂಡ್ ಒಕ್ಕಲಿಗರು ಗೊತ್ತಾಯ್ತಾ? ಇವೆರಡನ್ನ ಎದುರು ಕೈಕೊಂಡು ರಾಜ್ಯ ಬೇರೆ ಮಾಡೋಕ್ಕಾಗತ್ತ? ನೋಡ, ಒಕ್ಕಲಿಗರು ಮತ್ತು ಲಿಂಗಾಯತರೆಲ್ಲ ಸೇರಿ ಹೋರಾಟ ಮಾಡ್ತೀವಿ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಅದೇ ಮತ್ತೆ ಇಬ್ಬರು ಸೇರಿ ಹೇಳಿನಲ್ಲ, ಅದಕ್ಕೋಸ್ಕರವಾಗಿ ಇಬ್ಬರು ಸೇರಿದ ಮೇಲೆ ಅವ್ರು ರಾಜ್ಯ ಬೇರೆ ಮಾಡೋಕ್ಕಾಗತ್ತ ಅಂತ ನೀವು ಕೇಳಿದೆ. ಸರ್ಕಾರಕ್ಕೆ ಕುತ್ತು ಬರುತ್ತೆ, ಶ್ರೀಗಳ ಎಚ್ಚರಿಕೆ. ವೀರಶೈವ ಲಿಂಗಾಯತರ ಸಂಖ್ಯೆ ಉದ್ದೇಶಪೂರ್ವಕವಾಗಿ ಕಡಿಮೆ ಮಾಡಲಾಗಿದೆ. ಈ ವರದಿ ಜಾರಿಗೆ ಮುಂದಾದರೆ ಸರ್ಕಾರಕ್ಕೆ ಕುತ್ತು ಬರುತ್ತೆ ಎಂದು ರಂಭಾಪುರಿ ಶ್ರೀಗಳು ಎಚ್ಚರಿಕೆ ನೀಡಿದ್ದಾರೆ. ಹಠದಿಂದ ಏನಾದರೂ ಜಾರಿಗೆ ಇದನ್ನು ಮಾಡ್ತೇವೆ ಅನ್ನೋದಾದ್ರೆ ಸರ್ಕಾರಕ್ಕೆ ಕುತ್ತು ತಪ್ಪಿದ್ದಲ್ಲ. ಅದಕ್ಕೆ ಮುಖ್ಯಮಂತ್ರಿಗಳು ಬಹಳ ವಿವೇಚನೆಯಿಂದ ಮುಂದುವರಿಯುವಂತಹ ಅವಶ್ಯಕತೆ ಇದೆ. ಜಾತಿ ಗಣತಿ ವರದಿಗೆ ಕಾಂಗ್ರೆಸ್ ನಾಯಕರ ಜೊತೆಗೆ ಎಲ್ಲಾ ಪಕ್ಷದವರು ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಪ್ರಮುಖವಾಗಿ ಒಕ್ಕಲಿಗ ಹಾಗೂ ಲಿಂಗಾಯತ ಸಮುದಾಯದ ವಿರೋಧಕ್ಕೆ ಕಾರಣವಾಗಿದೆ. ಆದರೂ ಸಿದ್ದರಾಮಯ್ಯ ತಲೆ ಕೆಡಿಸಿಕೊಳ್ಳುತ್ತಿಲ್ಲ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಆಗ್ತಾ ಇದೆ. ಒಕ್ಕಲಿಗ ಲಿಂಗಾಯತ ಶಾಸಕರು ರಾಜೀನಾಮೆ ಕೊಡುವ ಧಮಕಿ ಹಾಕ್ತಿದ್ದಾರೆ. ಶಾಮನೂರು ಶಿವಶಂಕರಪ್ಪ ಅವರಂತೂ ಅದ್ ಹೇಗೆ ಅಧಿಕಾರ ಮಾಡ್ತಿರೋ ನಮ್ಮನ್ನ ಎದುರಾಕೊಂಡು ನೋಡೇ ಬಿಡ್ತೀವಿ ಅಂತ ಸವಾಲ್ ಕೂಡ ಹಾಕಿದ್ದಾರೆ. ಏನೆಲ್ಲ ಆಗಿದೆ ಬನ್ನಿ ನೋಡೋಣ. ಜಾತಿ ಗಣತಿ ಆಸೆಗೆ ಸರ್ಕಾರವೇ ಪತನವಾಗುತ್ತಾ? ಒಕ್ಕಲಿಗ ಲಿಂಗಾಯತರು ರಾಜೀನಾಮೆ ಕೊಡ್ತಾರಾ? ರಾಜ್ಯದಲ್ಲಿ ಜಾತಿ ಜನಗಣತಿಯ ಕಿಚ್ಚು ಜೋರಾಗಿದೆ. ಕೆಲ ಸಮುದಾಯಗಳು ವರದಿ ವಿರುದ್ಧ ಕೆಂಡ ಕಾರ್ತಿವೆ. ಅವೈಜ್ಞಾನಿಕ ವರದಿ ಎಂದು ಶರಾಬರ್ದಿವೆ. ಸರಿಯಾದ ಜಾತಿ ಜನಗಣತಿ ನಡೆಯದಿದ್ದರೆ ಒಕ್ಕಲಿಗರು ಹಾಗೂ ಲಿಂಗಾಯತರು ಉಗ್ರ ಹೋರಾಟದ ಎಚ್ಚರಿಕೆ ನೀಡಿದ್ದಾರೆ. ಇದರ ಮಧ್ಯೆ ಒಕ್ಕಲಿಗ ಲಿಂಗಾಯತ ಶಾಸಕರು ರಾಜೀನಾಮೆ ಕೊಡಬೇಕು ಅಂತ ಆಗ್ರಹ ಕೂಡ ಹೆಚ್ಚಾಗಿದೆ. ಲಿಂಗಾಯತರು ಲೀಡರ್ ಯಾರು ಕರೆದ್ರು? ಇವ್ರು ಯಾವ ನೈತಿಕತೆ ಇದೆ? ಮುಖ್ಯಮಂತ್ರಿ ಏನ್ 7 ಜನ ಮಂತ್ರಿಗಳು ಏನಿದ್ದಾರೆ ಇವತ್ತು ಲಿಂಗಾಯತ ಮಂತ್ರಿಗಳು ರಾಜೀನಾಮೆ ಕೊಡಬೇಕು. ಎಲ್ಲಾರು ಒಬ್ರು ಕರೆದಿದಾರ, ಕರೆದು ಏನಾರು ಚರ್ಚೆ ಮಾಡಿದಾರ, ಶಾಸಕರನ್ನ ಏನಪ್ಪ ಎಂತಪ್ಪ ಅಂತ ಮಾಡಿದಾರ. ಈಶ್ವರ್ ಖಂಡ್ರೆ ಅವ್ರಿಗೆ ಫೋನ್ ಮಾಡಿದೆ, ಫೋನ್ ರಿಸೀವ್ ಮಾಡಲಿಲ್ಲ. ಇವ್ರನ್ನೆಲ್ಲ ನಂಬ್ಕೊಂಡು ಯಾವ ರೀತಿ ರಾಜಕೀಯ ಮಾಡಬೇಕು? ಸಿದ್ದರಾಮಯ್ಯ ನಮ್ಮನ್ನು ಎದುರು ಹಾಕಿಕೊಳ್ಳಬೇಡಿ. ಒಕ್ಕಲಿಗ ಲಿಂಗಾಯತರಿಲ್ಲದೆ ಸರ್ಕಾರ ನಡೆಸುತ್ತೀರಾ? ಮೇಜರ್ ಕಮ್ಯುನಿಟಿಗಳು ಇರೋ ಸ್ಟೇಟ್ ಕರ್ನಾಟಕದಾಗ ವೀರಶೈವರು ಫಸ್ಟ್ ಸೆಕೆಂಡ್ ಒಕ್ಕಲಿಗರು ಗೊತ್ತಾಯ್ತಾ? ಇವೆರಡನ್ನ ಎದುರು ಕೈಕೊಂಡು ರಾಜ್ಯ ಬೇರೆ ಮಾಡೋಕ್ಕಾಗತ್ತ? ನೋಡ, ಒಕ್ಕಲಿಗರು ಮತ್ತು ಲಿಂಗಾಯತರೆಲ್ಲ ಸೇರಿ ಹೋರಾಟ ಮಾಡ್ತೀವಿ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಅದೇ ಮತ್ತೆ ಇಬ್ಬರು ಸೇರಿ ಹೇಳಿನಲ್ಲ, ಅದಕ್ಕೋಸ್ಕರವಾಗಿ ಇಬ್ಬರು ಸೇರಿದ ಮೇಲೆ ಅವ್ರು ರಾಜ್ಯ ಬೇರೆ ಮಾಡೋಕ್ಕಾಗತ್ತ ಅಂತ ನೀವು ಕೇಳಿದೆ. ಸರ್ಕಾರಕ್ಕೆ ಕುತ್ತು ಬರುತ್ತೆ, ಶ್ರೀಗಳ ಎಚ್ಚರಿಕೆ. ವೀರಶೈವ ಲಿಂಗಾಯತರ ಸಂಖ್ಯೆ ಉದ್ದೇಶಪೂರ್ವಕವಾಗಿ ಕಡಿಮೆ ಮಾಡಲಾಗಿದೆ. ಈ ವರದಿ ಜಾರಿಗೆ ಮುಂದಾದರೆ ಸರ್ಕಾರಕ್ಕೆ ಕುತ್ತು ಬರುತ್ತೆ ಎಂದು ರಂಭಾಪುರಿ ಶ್ರೀಗಳು ಎಚ್ಚರಿಕೆ ನೀಡಿದ್ದಾರೆ. ಹಠದಿಂದ ಏನಾದರೂ ಜಾರಿಗೆ ಇದನ್ನು ಮಾಡ್ತೇವೆ ಅನ್ನೋದಾದ್ರೆ
ಸರ್ಕಾರಕ್ಕೆ ಕುತ್ತು ತಪ್ಪಿದ್ದಲ್ಲ. ಅದಕ್ಕೆ ಮುಖ್ಯಮಂತ್ರಿಗಳು ಬಹಳ ವಿವೇಚನೆಯಿಂದ ಮುಂದುವರಿಯುವಂತಹ ಅವಶ್ಯಕತೆ ಇದೆ. ಜಾತಿ ಗಣತಿ ವರದಿಗೆ ಕಾಂಗ್ರೆಸ್ ನಾಯಕರ ಜೊತೆಗೆ ಎಲ್ಲಾ ಪಕ್ಷದವರು ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಪ್ರಮುಖವಾಗಿ ಒಕ್ಕಲಿಗ ಹಾಗೂ ಲಿಂಗಾಯತ ಸಮುದಾಯದ ವಿರೋಧಕ್ಕೆ ಕಾರಣವಾಗಿದೆ. ಆದರೂ ಸಿದ್ದರಾಮಯ್ಯ ತಲೆ ಕೆಡಿಸಿಕೊಳ್ಳುತ್ತಿಲ್ಲ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.